ಸ್ತ್ರೀರೋಗದಲ್ಲಿ ಕಾಮನ್ ಆಗಿ ನಾವು ನೋಡುವಂತ ಸರ್ಜರಿಗಳಂದ್ರೆ ಈ ಫೈಬ್ರಾಯ್ಡ್ಸ್ ಅಂತ ನೀವು ಕೇಳಿರಬಹುದು, ಗರ್ಭಕೋಶದಲ್ಲಿ ಹುಟ್ಟಿರುವಂತ ಗಡ್ಡೆಗಳು ಅಂತ ನಾವೇನ್ ಹೇಳ್ತೇವೆ, ಅದನ್ನು ನಾವು ಈಸಿಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ರಿಮೂವ್ ಮಾಡ್ತೇವೆ. ಇನಿಷಿಯಲ್ ಆಗಿ ಲ್ಯಾಪ್ರೋಸ್ಕೋಪಿ ಶುರುವಾದಾಗ ಮನುಷ್ಯರು ನಾಯಿಗಳ ಮೇಲೆ ಲ್ಯಾಪ್ರೋಸ್ಕೋಪಿಯನ್ನು ಮಾಡ್ತಾ ಇದ್ರು. ಇನ್ನು ಮುಂದೆ ಐ ಥಿಂಕ್ ಇನ್ ಅನದರ್ 20-30 years ಆಲ್ಮೋಸ್ಟ್ ಓಪನ್ ಸರ್ಜರಿಗಳು ವ್ಯಾನಿಶ್ ಆಗಿ ಐ ಥಿಂಕ್ ಆಲ್ಮೋಸ್ಟ್ ಆಲ್ ದ ಸರ್ಜರೀಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಲ್ಯಾಪ್ರೋಸ್ಕೋಪಿ. ಈಗ ನಾರ್ಮಲ್ ಆಗಿ ನಾವು ಓಪನ್ ಸರ್ಜರಿ ಮಾಡಿದಾಗ ಹೆಚ್ಚಿನ ಪೇಷಂಟ್ಸ್ ಗೆ ರಿಕವರ್ ಆಗ್ಲಿಕ್ಕೆ 1-2 ತಿಂಗಳು ಮಿನಿಮಮ್ ಬೇಕಾಗ್ತದೆ. ವೆರಸ್ ಲ್ಯಾಪ್ರೋಸ್ಕೋಪಿಯಲ್ಲಿ ದಿಸ್ ರಿಕವರಿ ಟೈಮ್ ಹ್ಯಾಸ್ ರೆಡ್ಯೂಸ್ ಟು ಆಲ್ಮೋಸ್ಟ್ ಅಬೌಟ್ 7 to 10 days ಅಂತಾನೆ ಹೇಳ್ಬೋದು. ಈಗ ಹೊಸದಾಗಿ ವಿ ನೋಟ್ಸ್ ಅಂತ ಬಂದಿದೆ, ಬೇಸಿಕಲಿ ನ್ಯಾಚುರಲ್ ಆರಿಫೈಸ್ ಟ್ರಾನ್ಸ್ಲುಮೈನಲ್ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ನಾವೇ ಹೇಳ್ತೇವೆ. ಇದು ಕಂಪ್ಲೀಟ್ಲಿ ಸ್ಕಾರ್ಲೆಸ್. ಇಟ್ಸ್ ನಾಟ್ ಸ್ಕಾರ್ಲೆಸ್, ಬಟ್ ಸ್ಕಾರ್ ನಿಮ್ಗೆ ಕಾಣುವುದಿಲ್ಲ. ನಾರ್ಮಲ್ ಆಗಿ ನಾವು ಓಪನ್ ಸರ್ಜರಿಗೆ ಪ್ರತಿ ರೋಗಿಯ ಹೊಟ್ಟೆಯನ್ನು ಒಂದು 15-20 ಸೆಂಟಿಮೀಟರ್ ವರೆಗೆ ಓಪನ್ ಮಾಡಿ ಹೊಟ್ಟೆಯ 7 ಲೇಯರ್ಸ್ ಅನ್ನು ಕಟ್ ಮಾಡಿ ಒಳಗೆ ಹೋಗಿರ್ತೇವೆ. ವೆರಸ್ ಲ್ಯಾಪ್ರೋಸ್ಕೋಪಿಯಲ್ಲಿ ಇದೇ ಸರ್ಜರಿಯನ್ನು ನಾವು